ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಟು ಸಿಕ್ಸ್ ಸೆಮಿಸ್ಟರ್ ಬಿಕಾಮ್ಗೆ 2024 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 7 ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಪ್ರಾಬ್ಲಮ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಬನ್ನಿ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನ್ ಹೇಳುತ್ತೆ ಕ್ವಶನ್ ಅಂತ ಹೇಳಿದ್ರೆ, ದಿ ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಅಡಿಷನಲ್ ಇನ್ಫಾರ್ಮೇಶನ್ ಆಫ್ ಮಿಸ್ಟರ್ ಸುದರ್ಶನ್ ಫಾರ್ ದಿ ಪ್ರೀವಿಯಸ್ ಇಯರ್ 22-23ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಾನು ಐಟಮ್ಸ್ ಏನು ಹೇಳೋದಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾದ್ರೆ ಒನ್ ಬೈ ಒನ್ ಐಟಮ್ನ ನಾನು ಅಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿರಬೇಕು, P&L ಅಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಇರುತ್ತೆ. ಸೊ ಇದು ಡೆಬಿಟ್ ಸೈಡು ಎಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಇದು ಕ್ರೆಡಿಟ್ ಸೈಡು ಎಲ್ಲ ಇನ್ಕಮ್ ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಏನು ಬರುತ್ತೆ ಅಪ್ ಟು GP ಬರೋದು ಟ್ರೇಡಿಂಗ್ ಅಕೌಂಟು, ನೆಕ್ಸ್ಟ್ ಬರೋದೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇದೆ, ಕ್ರೆಡಿಟ್ ಸೈಡ್ ಇನ್ಕಮ್ ಇದೆ. ಸೊ ಯಾವುದೇ ಇನ್ಕಮ್ ಯಾವುದೇ ಎಕ್ಸ್ಪೆನ್ಸ್ ತಗೋಬೇಕಾ ಬೇಡವಾ ಅನ್ನೋದು ಆನ್ಸರ್ ಮಾಡ್ಬೇಕಾದ್ರೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಅದ್ರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಸೊ 5 ರಿಂದ 6 ಪಾಯಿಂಟ್ ಅಡಿಷನಲ್ 6 ಪಾಯಿಂಟ್ ಅನ್ನ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದು ಯಾವ ಎಕ್ಸ್ಪೆನ್ಸಸ್ಗೆ ಅಥವಾ ಯಾವ ಇನ್ಕಮ್ಗೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ಬೇಕಾದ್ರೆ ನೋಡಿಕೊಂಡು ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತಾ ಹೋಗ್ತೀನಿ. ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳೋದು ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ನೋಡಿ, ಒಂದು ದೊಡ್ಡ ಪ್ರಾಬ್ಲಮ್ ಇದು, ಜಾಸ್ತಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ, ಬಟ್ ಆನ್ಸರ್ ಮಾತ್ರ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ನಾನು ಹೇಳೋ ಮೆಥಡ್ ಅನ್ನ, ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ಈಸಿಯಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಆನ್ಸರ್ಸ್ ಅನ್ನ ಮಾಡ್ಬೋದು. ಸೊ ಯಾವ ತರ ನೀವು ಆನ್ಸರ್ಸ್ ಮಾಡಬೇಕು, ಹೇಗೆ ಕಾಲಮ್ಸ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಈ ತರ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಡ್ತಾ ಇದ್ದೀರಾ ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಸುದರ್ಶನ್ ಫಾರ್ ದಿ ನೆಟ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕು ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ತಗೋಬೇಕು. ಸೊ ಇದು ಯಾವಾಗಲೂ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡು ಲಾಸ್ಟ್ ಅಲ್ಲಿ ಇರುತ್ತೆ. ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಇರುತ್ತೆ ನೋಡಿ, ಲಾಸ್ಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಂತ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದ್ರೆ 5,73,000 rupees ಇದೆ. ಸೊ ಫಸ್ಟ್ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು. ಸೀದಾ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. 5,73,000 ನೆಟ್ ಪ್ರಾಫಿಟ್ ನಮಗೆ ಕೊಟ್ಟಿದ್ದಾರೆ. ಈ ನೆಟ್ ಪ್ರಾಫಿಟ್ಗೆ ನೀವು ಏನು ಆಡ್ ಮಾಡಬೇಕು, ಒನ್ಸ್ ನೀವು ನೆಟ್ ಪ್ರಾಫಿಟ್ ಅನ್ನ ರೆಕಾರ್ಡ್ ಮಾಡಿದ್ದಾದ್ಮೇಲೆ ನೀವು ಆಡ್ ಏನನ್ನ ಆಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ನೀವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು. ಈ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದಾರಲ್ವಾ, ಈ ಎಕ್ಸ್ಪೆನ್ಸಸ್ ಅಲ್ಲಿ ಯಾವುದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅದನ್ನ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಒನ್ ಬೈ ಒನ್ ನೋಡೋಣ ಏನೇನಿದೆ. ಯಾವುದಕ್ಕಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಕೋಬೇಕಾಗುತ್ತೆ. ನೋಡಿ, P&L ಅಕೌಂಟ್ ನ ಡೆಬಿಟ್ ಸೈಡ್ ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. 85,000 ಓಪನಿಂಗ್ ಸ್ಟಾಕ್ ಇದೆ. ಸೊ ಓಪನಿಂಗ್ ಸ್ಟಾಕ್ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ ಅಂತ ಹೇಳಿದ್ರೆ, ಮೊದಲನೇ ಅಡ್ಜಸ್ಟ್ಮೆಂಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಸ್. ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ, ಓಪನಿಂಗ್ ಸ್ಟಾಕ್ ಈಸ್ ಓವರ್ ವ್ಯಾಲ್ಯೂಡ್ ಬೈ 10% ಅಬೋವ್ ದಿ ಕಾಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಓಪನಿಂಗ್ ಸ್ಟಾಕ್ ಏನಿದೆ ಆ ಓಪನಿಂಗ್ ಸ್ಟಾಕ್ ನ ಕಾಸ್ಟ್ಗಿನ್ನ 10% ಎಬೋ ವ್ಯಾಲ್ಯೂ ಮಾಡಿದ್ದಾರೆ ಅಂತ ಅರ್ಥ. ಓಪನಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಅಟ್ 10% ಎಬೋ ದಿ ಕಾಸ್ಟ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ, ಸೊ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ನ ನಾವು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಬಿಕಾಸ್ ಓಪನಿಂಗ್ ಸ್ಟಾಕ್ನ ಕಾಸ್ಟ್ ನಾವು ವ್ಯಾಲ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಆಗ ನೀವು ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ಆಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನ ನೀವು ಆಡ್ ಮಾಡಬೇಕು. ಎಷ್ಟು ಓವರ್ ವ್ಯಾಲ್ಯೂ ಮಾಡೋದು ಅಂದ್ರೆ 10% ಎಬೋವ್ ದಿ ಕಾಸ್ಟ್ ಅಂತ ಹೇಳಿದ್ದಾರೆ ನೋಡಿ. ಓವರ್ ವ್ಯಾಲ್ಯೂಯೇಷನ್ ಆಫ್ 10% ಎಬೋವ್ ದಿ ಕಾಸ್ಟ್ ಅಂತ. ಸೊ ಹಾಗಾದ್ರೆ ಓಪನಿಂಗ್ ಸ್ಟಾಕ್ ನ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದ್ರೆ 85,000 ಇದೆ. ಸೊ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಆಗಿ ಆಡ್ ಮಾಡಬೇಕು ಬಿಕಾಸ್ ಓವರ್ ವ್ಯಾಲ್ಯೂಡ್ ಬೈ
ಎಬೋ ದಿ ಕಾಸ್ಟ್ ಅಟ್ 10%. ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಓಪನಿಂಗ್ ಸ್ಟಾಕ್ನ ವ್ಯಾಲ್ಯೂ ಇರೋದು 85,000 ಇರ್ತಕ್ಕಂಥದ್ದು. ಸೊ ನಾವು ಎಬೋ ದಿ ಕಾಸ್ಟ್ ವ್ಯಾಲ್ಯೂ ಮಾಡೋದ್ರಿಂದ 10%, 85,000 ಇಂಟು 10 ಡಿವೈಡೆಡ್ ಬೈ 110 ಮಾಡ್ಕೋಬೇಕು. ಅಂದ್ರೆ ಎಬೋ ದಿ ಕಾಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಪರ್ಸೆಂಟ್ ಎಬೋ ಇರುತ್ತೆ ಅದನ್ನ 100ಗೆ ನೀವು ಅಷ್ಟು ಪರ್ಸೆಂಟ್ನ ಡಿನಾಮಿನೇಟರ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ, ಸೊ 85,000 ಇಂಟು 10 ಡಿವೈಡೆಡ್ ಬೈ 110 ಮಾಡಿದ್ರೆ, ಸೊ ನಿಮಗೆ ಎಬೋ ದಿ ಕಾಸ್ಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು 7,727 ರುಪೀಸ್ ನಮಗೆ ಸಿಗುತ್ತೆ. ಸೊ ಇದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ನ ನೀವು ಆ್ಯಡ್ ಮಾಡಬೇಕು. ಎಬೋ ದಿ ಕಾಸ್ಟ್ ಅಂತ ಹೇಳಿದ್ರಿಂದ 85,000 ಇಂಟು 10 ಡಿವೈಡೆಡ್ ಬೈ 10% ಎಬೋ ಇದೆ, 10 ಡಿವೈಡೆಡ್ ಬೈ 110 ಮಾಡಿಕೊಂಡ್ರೆ ನಿಮಗೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಬಂದು 7,727 ನಮಗೆ ಸಿಗುತ್ತೆ. ಇದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಮೊದಲನೇದು ಡೆಬಿಟ್ ಸೈಡ್ ಇರ್ತಕ್ಕಂಥದ್ದು. ಸ್ಟಾಕ್ ರಿಲೇಟೆಡ್ ಎರಡೇ ಬರೋದು. ಒಂದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೊಟ್ಟರೆ ಆ್ಯಡ್ ಮಾಡಿ, ಸಪೋಸ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರೆ ನೀವು ಲೆಸ್ ಮಾಡಬೇಕಾಯ್ತು. ಸೊ ಇದಕ್ಕೆ ಆಪೋಸಿಟ್ ಆಗಿ ನೀವು ಮಾಡಬೇಕಾಗಿತ್ತು ಅಷ್ಟೇ. ಓಕೆ, ನೆಕ್ಸ್ಟ್ ಡೆಬಿಟ್ ಸೈಡ್ ಪರ್ಚೇಸ್ ಕೊಟ್ಟಿದ್ದಾರೆ. ಪರ್ಚೇಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ಬರೋದಿಲ್ಲ. ಪರ್ಚೇಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ ಜಸ್ಟ್ ನೋಡೋಣ ಒಂದ್ಸಲ. ಪರ್ಚೇಸಸ್ ಅಲ್ಲಿ ಎಸ್, ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡಿ. ಪರ್ಚೇಸಸ್ ಇನ್ಕ್ಲೂಡ್ಸ್ 2 ಪೇಮೆಂಟ್ಸ್. ಪರ್ಚೇಸಸ್ 2 ಪೇಮೆಂಟ್ ಅನ್ನ ಇನ್ಕ್ಲೂಡ್ ಆಗಿದೆ ಅಂತೆ. ಸೊ ಒಂದು 30,000 ರುಪೀಸ್ ಇದೆ ಅಂಡ್ ಇನ್ನೊಂದು 10,000 ರುಪೀಸ್ ಇದೆ ಮೇಡ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ಪರ್ಚೇಸ್ ಮಾಡಿದ್ದಾರೆ, ಟೋಟಲ್ ಪರ್ಚೇಸ್ ಎಷ್ಟು ಮಾಡಿದಪ್ಪ ಅಂದ್ರೆ 2,40,000 ಪರ್ಚೇಸ್ ಏನ್ ಮಾಡಿದ್ದಾರೆ ಆ ಪರ್ಚೇಸಸ್ ಅಲ್ಲಿ. ಸೊ ಇಟ್ ಇನ್ಕ್ಲೂಡ್ಸ್ 2 ಪೇಮೆಂಟ್ಸ್ ಆಫ್ ರುಪೀಸ್ 30,000 ಅಂಡ್ 10,000 ಮೇಡ್ ಇನ್ ಕ್ಯಾಶ್. 2 ಪೇಮೆಂಟ್ ಇನ್ಕ್ಲೂಡ್ ಆಗಿದೆ ಅಂತ. ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡೋದು ಇನ್ಕ್ಲೂಡ್ ಆಗಿದೆ, ಸಪ್ಲೈಯರ್ಗೆ ಪೇಮೆಂಟ್ ಮಾಡಿದ್ದಾರೆ. ಸೊ ನೋಡಿ, ಎನಿ ಕ್ಯಾಶ್ ಪೇಮೆಂಟ್ ಮೇಡ್ ಮೋರ್ ದ್ಯಾನ್ 10,000 ಏನಾದರೂ ಇದ್ರೆ, ಅಪ್ ಟು 10,000 ಈಸ್ ಅಲೌಡ್, ಬಟ್ ಮೋರ್ ದ್ಯಾನ್ 10,000 ಏನಾದರೂ ಕ್ಯಾಶ್ ಪೇಮೆಂಟ್ ಅನ್ನ ಮಾಡಿದ್ರೆ, ಕ್ಯಾಶ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಿದ್ರೆ ಅದನ್ನ ನಾವು ಇನ್ಅಡ್ಮಿಷಬಲ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾಶ್ ಪೇಮೆಂಟು ಮೋರ್ ದ್ಯಾನ್ 10,000 ಅಂದ್ರೆ 30,000 ಒಂದು ಮಾಡ್ಬಿಟ್ಟಿದ್ದಾರೆ, ಸರಿನಾ? ಸೊ 30,000 ಒಂದು ಏನ್ ಮಾಡಿದ್ದಾರೆ ಅದು ಕ್ಯಾಶ್ ಅಲ್ಲಿ ಪೇಮೆಂಟ್ ಆಗಿರೋದ್ರಿಂದ ಕ್ಯಾಶ್ ಪರ್ಚೇಸಸ್ ಅನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಕ್ಯಾಶ್ ಪರ್ಚೇಸಸ್ 30,000 ರುಪೀಸ್ ಅನ್ನ ನಾವು ಆಡ್ ಮಾಡಬೇಕು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಕ್ಯಾಶ್ ಪರ್ಚೇಸ್ ಏನಿದೆ ಆಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 40A ಸಬ್ಸೆಕ್ಷನ್ 3 ಪ್ರಕಾರ, ಸೊ ಯಾವುದೇ ಒಬ್ಬ ಸಪ್ಲೈಯರ್ಗೆ ಪರ್ ಡೇ 10,000 ಗಿನ್ನ ಜಾಸ್ತಿ ಏನಾದರೂ ಕ್ಯಾಶ್ ಅನ್ನ ಪೇಮೆಂಟ್ ಮಾಡಿದ್ರೆ, ದೆನ್ ಕ್ಯಾಶ್ 10,000 ಗಿನ್ನ ಜಾಸ್ತಿ ಪೇಮೆಂಟ್ ಮಾಡಿದ್ರೆ ಆ ಎಂಟೈರ್ ಅಮೌಂಟ್ ಅನ್ನ ಸೊ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿಬೇಕಾಗತ್ತೆ. ಅಪ್ ಟು 10,000 ಇಟ್ ಅಲೌಡ್, ಅದು ಅಲೌಡ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಮೋರ್ ದ್ಯಾನ್ 10,000 ಇದ್ರೆ ಅದನ್ನ ಡಿಸಲೌಡ್ ಅಥವಾ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಕರಿಬೇಕಾಗುತ್ತೆ. ಅದನ್ನ ನೆಟ್ ಪ್ರಾಫಿಟ್ಗೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 30,000 ಪೇಮೆಂಟ್ ಮಾಡಿದ್ದೇನೆ, ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಬಟ್ 10,000 ನಾನು ತಗೊಳ್ಳೋದಿಲ್ಲ. 10,000 ವರೆಗೂ ನೀವು ಕ್ಯಾಶ್ ಅಲ್ಲಿ ಪೇಮೆಂಟ್ ಮಾಡಿ. ಎಬೋ 10 ಇದೆಯಾ, ದೆನ್ ಆ ಎಂಟೈರ್ ಅಮೌಂಟು ಇನ್ಅಡ್ಮಿಷಬಲ್ ಆಗಿ ತಗೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕ್ಯಾಶ್ ಪರ್ಚೇಸ್ 30,000 ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ದೆನ್ ಥರ್ಡ್ ಒನ್ ಬಂದು ನೋಡಿ, ವೇಜಸ್. ಅದು ಎಂಪ್ಲಾಯೀಸ್ಗೆ ಕೊಡ್ತಕ್ಕಂಥದ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ವೇಜಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಂಬಿಡೋಣ. ಸೊ ವೇಜಸ್ಗೆ ಯಾವುದು ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾದ್ರೆ ವೇಜಸ್ ಅಲೌಡ್ ಎಕ್ಸ್ಪೆಂಡಿಚರ್ ತಗೊಳ್ಳೋದಿಲ್ಲ, ಬಿಟ್ಬಿಡಿ. ಫ್ರೈಟ್ ಅಂದರೆ ಅದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅದಕ್ಕೂ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಇಗ್ನೋರ್ ಮಾಡಿ. ಗ್ರಾಸ್ ಪ್ರಾಫಿಟ್ ಇದೆ, ಅದೆಲ್ಲೂ ಬರೋದಿಲ್ಲ, ಇಗ್ನೋರ್ ಮಾಡಿ. ಆ್ಯಂಡ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ ನೋಡಿ. ಆಫೀಸ್ ಎಕ್ಸ್ಪೆನ್ಸ್ ಅಂದರೆ ಅದು ಆಲ್ವೇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಲೇ ಅರ್ಥ. ಸೊ ಆಫೀಸ್ ಎಕ್ಸ್ಪೆನ್ಸಸ್ಗೆ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ, ಸೊ ಆಫೀಸ್ ಎಕ್ಸ್ಪೆನ್ಸಸ್ ಯಾವುದು ಅಡ್ಜಸ್ಟ್ಮೆಂಟು ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಆಫೀಸ್ ಎಕ್ಸ್ಪೆನ್ಸಸ್ಗೆ ಯಾವುದು ಬರೋದಿಲ್ಲ, ಓಕೆ, ಇಗ್ನೋರ್. ಸೊ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇಗ್ನೋರ್ ಮಾಡಿ. ಸ್ಯಾಲ್ರೀಸ್ ಕೊಟ್ಟಿದ್ದಾರೆ, ಅದು ಆಲ್ವೇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸ್ಯಾಲ್ರೀಸ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಇಗ್ನೋರ್ ಮಾಡ್ತೀವಿ. ಬಟ್ ಆ ಸ್ಯಾಲ್ರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇ ಪಾಯಿಂಟ್ ನೋಡಿ, ಈ ಸ್ಯಾಲ್ರಿ ಏನಿದೆ 26,000 ಏನೋ ಕೊಟ್ಟಿದ್ದಾರಲ್ಲ, ಆ ಸ್ಯಾಲ್ರಿನಲ್ಲಿ ಇಟ್ ಇನ್ಕ್ಲೂಡ್ಸ್, ಅದರೊಳಗಡೆ ಏನು ಇನ್ಕ್ಲೂಡ್ ಆಗಿದೆಪ್ಪ ಅಂದ್ರೆ ಪೇಮೆಂಟ್ ಟು ಎ ರಿಲೇಟಿವ್ ಎಂಪ್ಲಾಯ್ಗೆ ಪೇಮೆಂಟ್ ಮಾಡಿದಾರಂತೆ. ಅದು ರಿಲೇಟಿವ್ ಎಂಪ್ಲಾಯ್ಗೆ ಪೇಮೆಂಟ್ ಮಾಡಿದ್ದಾರೆ, ವಿಚ್ ಈಸ್ ಕನ್ಸಿಡರ್ ಅನ್ರೀಸನಬಲ್ ಟು ದಿ ಎಕ್ಸ್ಟೆಂಟ್ ಆಫ್ ರುಪೀಸ್ 8,500 ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಏನು ಪೇಮೆಂಟ್ ರಿಲೇಟಿವ್ ಎಂಪ್ಲಾಯ್ಗೆ ಪೇಮೆಂಟ್ ಮಾಡ್ತಾನೆ, ವಿಚ್ ಈಸ್ ಕನ್ಸಿಡರ್ ಆಸ್ ಅನ್ರೀಸನಬಲ್ ಎಕ್ಸ್ಟೆನ್ಸ್ ಟು ದಿ ಪೇಮೆಂಟ್.
ಅಂದರೆ ದೇರ್ ಇಸ್ ನೋ ರೀಸನ್ ಟು ಗಿವ್ 8,500 rupees ಏನು ಸ್ಯಾಲ್ರಿ ಕೊಡ್ತಾ ಇದ್ದಾನೆ, ಅದಕ್ಕೆ ಯಾವುದೇ ಥರದ ರೀಸನ್ ಇಲ್ಲ. ಅಂದರೆ ಅದು ಅವನು ಅನ್ರೀಸನಬಲ್ ಪೇಮೆಂಟ್ ಅಂತ ಹೇಳಿರೋದ್ರಿಂದ ಅದನ್ನು ನಾವು ಅನ್ರೀಸನಬಲ್ ಪೇಮೆಂಟ್ ಅಂತ ಹೇಳಿರೋದ್ರಿಂದ ಅದನ್ನು ನಾವು ಇನ್ಅಡ್ಮಿಷಬಲ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯೂಶುವಲ್ ಆಗಿ ಸ್ಯಾಲ್ರಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗ್ತಿತ್ತು, 26,000 ಏನು ಕೊಟ್ಟಿದ್ದಾರೆ ಅದು. ಬಟ್ ಆ 26,000 ಅಲ್ಲಿ 8,500 ಅನ್ರೀಸನಬಲ್ ಆಗಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾನೆ, ಯಾರೋ ರಿಲೇಟಿವ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಸ್ಯಾಲರಿ 8,500 ಏನಿದೆ, ಸೊ ಅದು ಅನ್ರೀಸನಬಲ್ ಸ್ಯಾಲ್ರಿ ಅಂತಾನೆ ತಗೊಂಡ್ಬಿಡೋಣ. ಸೊ ಅನ್ರೀಸನಬಲ್ ಸ್ಯಾಲರಿ, ಅನ್ರೀಸನಬಲ್ ಸ್ಯಾಲರೀಸ್ 8,500. ಸಪೋಸ್ ರೀಸನಬಲ್ ಅಂತ ಹೇಳಿದ್ರೆ ಅದೆಲ್ಲೂ ಬರ್ತಿರ್ಲಿಲ್ಲ ಸರಿನಾ. ಬಟ್ ಅನ್ರೀಸನಬಲ್ ಸ್ಯಾಲರಿ ಅಂತ ಕೊಟ್ಟಿರೋದ್ರಿಂದ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಅದನ್ನ ನಾವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ಯಾವುದು ರೆಂಟ್ ಅಂಡ್ ಟ್ಯಾಕ್ಸ್ ಇದೆ. ಸೊ ರೆಂಟ್ ಅಂಡ್ ಟ್ಯಾಕ್ಸ್ ಯಾವಾಗಲೂ ಬಿಸ್ನೆಸ್ ಎಕ್ಸ್ಪೆನ್ಸಸ್ಗೆ, ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಹಾಗಾಗಿ ಬರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ, 18,000 ಏನು ಇನ್ಕಮ್ ಟ್ಯಾಕ್ಸ್ ಇದೆ. ಸೊ ಇದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಅರ್ಥ. ಇನ್ಕಮ್ ಟ್ಯಾಕ್ಸ್ ಏನಿದೆ ಡೈರೆಕ್ಟ್ ಟ್ಯಾಕ್ಸು, ಎಲ್ಲ ಡೈರೆಕ್ಟ್ ಟ್ಯಾಕ್ಸು ಕೂಡ ಇನ್ಅಡ್ಮಿಷಬಲ್. ನೀವು ಡೈರೆಕ್ಟ್ ಟ್ಯಾಕ್ಸ್ ಯಾವುದೇ ಕೊಟ್ಟರು ಕೂಡ ಇನ್ಅಡ್ಮಿಷಬಲ್ ಅಂತ ತಗೊಳ್ಳಿ. ಸೊ ಇನ್ಕಮ್ ಟ್ಯಾಕ್ಸ್ 18,000 ಏನು ಕೊಟ್ಟಿದ್ದಾರೆ, ಇದು ಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಆಗಿ ತಗೋಬಹುದು ನೀವು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಯಾವ್ದು ಇದೆಯಪ್ಪ ಅಂತ ಹೇಳಿದ್ರೆ, ಡೈರೆಕ್ಟ್ ಟ್ಯಾಕ್ಸ್ ಆದ್ಮೇಲೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ನೋಡಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಏನ್ ಕೊಟ್ಟಿದ್ದಾರೆ, ಸೊ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಅದು ಅಂದ್ರೆ ಒಂದು ಸೊ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲ, 15,000. ಹಾಗಾಗಿ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಇನ್ಅಡ್ಮಿಷಬಲ್ ಅಲ್ಲಿ ನಾವು ಆಡ್ ಮಾಡಬೇಕಾಗುತ್ತೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಯಾಕಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಸೊ ಹಾಗಾಗಿ 15,000 ಏನಿದೆ, ಸೊ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ನ ನಾನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಸೊ ಹಾಗಾಗಿ ಎಂಟೈರ್ ಅಮೌಂಟು ನಾವು ಅದು ಇನ್ಅಡ್ಮಿಷಬಲ್ ಅಂತಲೇ ಟ್ರೀಟ್ ಮಾಡ್ತೀವಿ. ಸೊ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಇದೆ. ಸೊ ನೋಡಿ, ಯಾವುದೇ ಒಂದು ರಿಸರ್ವ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಅಂತ ಏನು ಹೇಳಿದ್ದಾರೆ ಅಂತ, ಸೊ ಎನಿ ರಿಸರ್ವ್ಸ್ ಇಟ್ ಈಸ್ ಆಲ್ವೇಸ್ ಇನ್ಅಡ್ಮಿಷಬಲ್ ಅಂತ ಕರಿತಾ ಹೋಗ್ತೀವಿ. ಸೊ 8,000 rupees ಏನು ಕೊಟ್ಟಿದ್ದಾರೆ, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್, ರಿಸರ್ವ್ ಫಾರ್ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ 8,000. ಸೊ ರಿಸರ್ವ್ ಅನ್ನೋ ವರ್ಡ್ ಇದೆಯಾ, ತಗೊಂಡ್ಬಿಟ್ಟು ಇನ್ಅಡ್ಮಿಷಬಲ್ ತಗೊಂಡ್ಬಿಡಿ, ನೋ ಇಶ್ಯೂಸ್. ಸೊ ಅದೆಲ್ಲ ಇನ್ಅಡ್ಮಿಷಬಲೇ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಅಡ್ವರ್ಟೈಸ್ಮೆಂಟ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ, ಸೊ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಬಿಟ್ಬಿಡಿ. ಡೊನೇಷನ್ಸ್ ಕೊಟ್ಟಿದ್ದಾರೆ ನೋಡಿ, ಯಾವ್ದಿಗೆ ನೀವು ಡೊನೇಷನ್ಸ್ ಅನ್ನ ಕೊಡಿ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಹಾಗಾಗಿ ನೀವು ಡೊನೇಷನ್ಸ್ ಅನ್ನ ಏನ್ ಡೊನೇಷನ್ ಕೊಟ್ಟಿದ್ದಾರೆ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ನೆಟ್ ಪ್ರಾಫಿಟ್ಗೆ ನೀವು ಆಡ್ ಮಾಡಬೇಕು. ಸಾರಿ, ಡಿಡಕ್ಟ್ ಅಲ್ಲ, ನೆಟ್ ಪ್ರಾಫಿಟಬಲ್ ಎಕ್ಸ್ಪೆನ್ಸಸ್ ಅಂತ ಆಡ್ ಮಾಡಬೇಕು. ಸೇಲ್ಸ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಸೇಲ್ಸ್ ಟ್ಯಾಕ್ಸ್ ನ ತಗೋಬಳಕ್ ಹೋಗ್ಬಿಡಿ, ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದನ್ನು ಕೂಡ ನಾವು ತಗೊಳಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಕೊಟ್ಟಿದ್ದಾರೆ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ 18,000. ನೋಡಿ, ಯಾವುದೇ ವರ್ಡ್ ಪ್ರಾವಿಷನ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೀವು ಡೈರೆಕ್ಟ್ ಆಗಿ ಇನ್ಅಡ್ಮಿಷಬಲ್ಗೆ ಆಡ್ ಮಾಡಿ, ಯಾಕೆಂದ್ರೆ ಪ್ರಾವಿಷನ್ ಇಟ್ ಈಸ್ ಆಲ್ವೇಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. 18,000 ಕೊಟ್ಟಿದ್ದಾರೆ. ಸೊ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಎಷ್ಟಪ್ಪ, ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ, ಓಕೆ. ನೆಕ್ಸ್ಟ್ ಬಂದು ಕ್ಯಾರೇಜ್ ಔಟ್ವರ್ಕ್ ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇಗ್ನೋರ್ ಮಾಡಿ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಡ್ರಾಯಿಂಗ್ಸ್ ಅಂದ್ರೆ ವಿತ್ಡ್ರಾ ಫ್ರಮ್ ಬಿಸ್ನೆಸ್ ಫಾರ್ ಪರ್ಸನಲ್ ಪರ್ಪಸ್. ಬಿಸ್ನೆಸ್ ಇಲ್ಲಿರೋ ಅಮೌಂಟ್ ಅನ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿರ್ತಾರೆ ಓನರ್ಸ್ ಅಥವಾ ಯಾರಿರ್ತಾರೆ ಅವರು. ಸೊ ಆ ಡ್ರಾಯಿಂಗ್ಸ್ ಅನ್ನ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ವಿ. ಇಟ್ ಈಸ್ ಅ ಪಾರ್ಟ್ ಆಫ್ ಪರ್ಸನಲ್ ಎಕ್ಸ್ಪೆನ್ಸಸ್, ಬಟ್ ಬಿಸ್ನೆಸ್ ಅಲ್ಲಿ ತೋರಿಸಬಾರ್ದು, ಅಲ್ಲಿ P&L ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಡ್ರಾಯಿಂಗ್ಸ್ ಇಟ್ ಆಲ್ವೇಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಡ್ರಾಯಿಂಗ್ಸ್ ಅಂದ್ರೆ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಂತ. ದಿಸ್ ಇಸ್ ಆಲ್ಸೋ 8,000 rupees ಇನ್ಅಡ್ಮಿಷಬಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಜನರಲ್ ಎಕ್ಸ್ಪೆನ್ಸ್ ಅಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸ್ಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಬಿಡಿ. ಸೊ ಇಲ್ಲಿ 6ನೇ ಪಾಯಿಂಟ್ ಹೇಳ್ತಾ ಇದೆ ನೋಡಿ,
ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಏನು ಇನ್ಕ್ಲೂಡ್ ಆಗಿದೆ ಅಂದ್ರೆ 8,000 ಪೇಯ್ಡ್ ಟು ನೋಟಿಫೈಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಕ್ಯಾರಿಂಗ್ ಆಫ್ ಸೈಂಟಿಫಿಕ್ ರಿಸರ್ಚ್ ಅನ್ನ ಕ್ಯಾರಿ ಮಾಡಲಿಕ್ಕೆ ಜನರಲ್ ಎಕ್ಸ್ಪೆನ್ಸಸ್ 8,000 ಅನ್ನ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ 8,000 ಜನರಲ್ ಎಕ್ಸ್ಪೆನ್ಸಸ್ 16,000 ಏನ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಏನಿದೆ ಅಂದ್ರೆ ಇಟ್ ಇನ್ಕ್ಲೂಡ್ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ 8,000 ಪೇಯ್ಡ್ ಟು ನೋಟಿಫೈಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗೆ ಸೈಂಟಿಫಿಕ್ ರಿಸರ್ಚ್ ಅನ್ನ ಕ್ಯಾರಿ ಮಾಡಲಿಕ್ಕೆ 8,000 ಅನ್ನ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಔಟ್ ಆಫ್ ಏನು ಜನರಲ್ ಎಕ್ಸ್ಪೆನ್ಸಸ್ ಅಮೌಂಟ್ ಇದೆ, ಔಟ್ ಆಫ್ 16,000 ಅಲ್ಲಿ 8,000 ಏನಿದೆ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರು 8,000. ಸೊ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೀವಿ, ಯಾಕೆಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. 8,000 ಏನು ಒಂದು ಸೈಂಟಿಫಿಕ್ ರಿಸರ್ಚ್ ಅನ್ನ ಅಂಡರ್ಟೇಕ್ ಮಾಡ್ಲಿಕ್ಕೆ 8,000 ಅನ್ನ ಸ್ಪೆಂಡ್ ಮಾಡಿದ್ದಾರೆ, ಅದು ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ ಅಂತೆ. ಹಾಗಾಗಿ ಆ 8,000 ಏನಿದೆ ಅದನ್ನ ನಾವು ಇನ್ ಅಡ್ಮಿಷಬಲ್ ಅಂತ ಟ್ರೀಟ್ ಮಾಡಬೇಕು. ಸೊ ಜನರಲ್ ಎಕ್ಸ್ಪೆನ್ಸಸ್ ಜನರಲ್ ಎಕ್ಸ್ಪೆನ್ಸಸ್ 8,000 ತಗೋಬೇಕು. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಅಮೌಂಟ್ ಅನ್ನ ತಗೋಬೇಕಾಗತ್ತೆ. ಸೈಂಟಿಫಿಕ್ ರಿಸರ್ಚ್ಗೆ ಏನು ಇನ್ಕ್ಲೂಡ್ ಆಗಿದೆ, ಸೊ ಆ ಒಂದು ಸೈಂಟಿಫಿಕ್ ರಿಸರ್ಚ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ಇಟ್ ಈಸ್ ಜಸ್ಟ್ ಎ ಕಾಂಟ್ರಿಬ್ಯೂಷನ್ ತರ ಟ್ರೀಟ್ ಮಾಡಿದ್ದಾರೆ. ಹಾಗಾಗಿ ಕಾಂಟ್ರಿಬ್ಯೂಷನ್ ಅಥವಾ ಡೊನೇಷನ್ಸ್ ಅಂತಾನೆ ಕರಿತಾ ಹೋಗ್ತೀವಿ. ಹಾಗಾಗಿ ಆ 8,000 ಅನ್ನ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 19,000 ಏನಿದೆ, ಸೊ ಇಟ್ ಈಸ್ ಪ್ಯೂರ್ಲಿ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನಾವು 19,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ಆಡ್ ಮಾಡೋಣ. ನೆಕ್ಸ್ಟ್ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ. ಬ್ಯಾಡ್ ಡೇಟ್ಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ಬರೋಲ್ಲ, ಇಗ್ನೋರ್ ಮಾಡಿ. ರಿಪೇರ್ಸ್ ಕೊಟ್ಟಿದ್ದಾರೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೋದಿಲ್ಲ. ಟ್ಯಾಕ್ಸಸ್ ಅಂಡ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಲ್ಲೂ ಬರೋದಿಲ್ಲ. ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ, 12,000 ಕೊಟ್ಟಿದ್ದಾರೆ ಕಾರ್ ಎಕ್ಸ್ಪೆನ್ಸಸ್. ಬಟ್ ಕಾರು ಪ್ಯೂರ್ಲಿ ಬಿಸ್ನೆಸ್ ಪ್ಯೂರ್ಲಿ ಪರ್ಸನಲ್ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 5 ಏನ್ ಹೇಳಿದೆ ನೋಡಿ, 60% ಕಾರ್ ಎಕ್ಸ್ಪೆನ್ಸಸ್ ಫಾರ್ ಬಿಸ್ನೆಸ್ ಪರ್ಪಸ್. 60% ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಅಂದ್ರೆ ಇನ್ 40% ಇನ್ನ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿರ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ಕಾರ್ ಎಕ್ಸ್ಪೆನ್ಸಸ್ ಏನಿದೆ 40% ಅನ್ನ ನಾವು ಆಡ್ ಮಾಡಬೇಕು. ಬಿಕಾಸ್ ಪರ್ಸನಲ್ ಯೂಸ್ ಮಾಡಿರ್ತಕ್ಕಂಥದ್ದು ಪರ್ಸನಲ್ ಯೂಸ್ಗೆ ಮಾಡಿದ್ದಾರೆ ಅಂತ ಅರ್ಥ. ಎಷ್ಟಿದೆಯಪ್ಪ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಒಟ್ಟು 12,000 ರುಪೀಸ್ ಇದೆ. ಸೊ ಈ 12,000 ಪ್ಯೂರ್ ಆಗಿ ಈ 12,000 ಫುಲ್ ಅಮೌಂಟ್ ನಾವು ಬಿಸ್ನೆಸ್ ಯೂಸ್ ಮಾಡಿದಾರ ಅಂದ್ರೆ ಇಲ್ಲ. ಔಟ್ ಆಫ್ 12,000 ಅಲ್ಲಿ 60% ಬಿಸ್ನೆಸ್ ಯೂಸ್ ಮಾಡಿದ್ದಾರೆ ಅಂದ್ರೆ 40% ಮಾತ್ರನೇ ಅವರು ಪರ್ಸನಲ್ ಪರ್ಪಸ್ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸೊ ಈ 12,000 ಮೇಲೆ 40% ಅನ್ನ ಮಾಡಿದ್ರೆ 4,800. ಸೊ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ನಾವು ಆಡ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಇನ್ಯಾವ್ದಾದ್ರು ಇನ್ಫಾರ್ಮೇಶನ್ಸ್ ಇದೆಯಾ ಅಂದ್ರೆ, ನೆಕ್ಸ್ಟ್ ಆಡಿಟ್ ಫೀಸ್ ಇದೆ, ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ನೋಡಿ. P&L ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಇನ್ ಅಡ್ಮಿಷಬಲ್ಗೆ ಆಡ್ ಮಾಡಿ 30,500 ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್. ಸೊ P&L ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಸೀದಾ ಇಲ್ಲಿ ತಗೊಂಬಂದು ಆಡ್ ಮಾಡಿ ಅಷ್ಟೇ. ಡಿಪ್ರಿಸಿಯೇಷನ್ ಎಷ್ಟಪ್ಪ ಅಂದ್ರೆ 30,500 ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೊ ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಬಿಟ್ಟಿದೀವ ಡೆಬಿಟ್ ಸೈಡ್ ನೋಡಿ. ಸೊ ಇನ್ಯಾವುದು ಎಕ್ಸ್ಪೆನ್ಸಸ್ ಬಿಟ್ಟಿರಬಾರ್ದು. ಓಪನಿಂಗ್ ಆಯಿತು, ಪರ್ಚೇಸ್, ವೇಜಸ್, GP, ಆಫೀಸ್, ಸ್ಯಾಲ್ರಿ, ರೆಂಟ್, ಇನ್ಕಮ್ ಟ್ಯಾಕ್ಸ್ ಆಯಿತು, ಹೌಸ್ ಹೋಲ್ಡ್ ಆಯಿತು, ರಿಸರ್ವ್, ಅಡ್ವರ್ಟೈಸಿಂಗ್, ಡೊನೇಷನ್ ಎಲ್ಲದು ಕೂಡ ನಾವು 1 by 1 ಐಟಮ್ನ ತಗೊಂಡಿದ್ದೀವಿ. ಸೊ ಯಾವ್ದಕ್ಕಾದ್ರೂ ಅಡ್ಜಸ್ಟ್ಮೆಂಟ್ ಅನ್ನ ಬಿಟ್ಟಿದೀವ ಅಂತ ಹೇಳಿದ್ರೆ ಸ್ಯಾಲ್ರಿ ರಿಲೇಟೆಡ್ ತಗೊಂಡಿದ್ದೀವಿ, ಪರ್ಚೇಸ್ ರಿಲೇಟೆಡ್ ತಗೊಂಡಿವಿ, ಓಪನಿಂಗ್ ಸ್ಟಾಕ್ ಆಯಿತು ಅಂಡ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಅದು ನೆಕ್ಸ್ಟ್ ನೋಡೋಣ. ಸೊ ಅಲೋಯಬಲ್ ಡಿಪ್ರಿಸಿಯೇಷನ್ ಅದನ್ನ ನೆಕ್ಸ್ಟ್ ನೋಡೋಣ. ಕಾರ್ ಎಕ್ಸ್ಪೆನ್ಸಸ್ ಆಯಿತು, ಜನರಲ್ ಎಕ್ಸ್ಪೆನ್ಸ್ ಆಯಿತು, ಎಕ್ಸ್ಪೆನ್ಸಸ್ ರಿಲೇಟೆಡ್ ಎಲ್ಲ ಆಯಿತು. ಸೊ ಇನ್ಯಾವುದು ಇಲ್ಲ ಡೆಬಿಟ್ ಸೈಡು. ಸೊ ಈಗ ನೀವೇನು ಮಾಡಿ ಅಂದರೆ, ಸೊ ಇಷ್ಟು ಅಮೌಂಟನ್ನು ನೀವು ಟೋಟಲ್ ಮಾಡ್ಕೊಳ್ಳಿ. ಅಷ್ಟು ಅಮೌಂಟನ್ನು ನೀವು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ಮಾಡಿದ್ರೆ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಟೋಟಲ್ 1,83,527 ನಿಮಗೆ ಟೋಟಲ್ ಸಿಗುತ್ತೆ. ಸೊ ಈಗ ನೀವು ಈ ನೆಟ್ ಪ್ರಾಫಿಟ್ಗೆ ಆ್ಯಡ್ 1,83,527 ನೀವು ಆ್ಯಡ್ ಮಾಡಿ. ಸೊ 5,73,000 ಪ್ಲಸ್ 1,83,527 ಎರಡು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 7,56,527 ನಿಮಗೆ ಸಿಗುತ್ತೆ. 7,56,527
ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿದಾಗ ಬಂದಿರತಕ್ಕಂಥ ಅಮೌಂಟು. ಸೊ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿದ್ದಾದ್ಮೇಲೆ ಲೆಸ್ ಏನನ್ನ ಲೆಸ್ ಮಾಡಬೇಕು ಅಂದರೆ ಒಂದು ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಅಲೌಡ್ ಸೋ ಫಾರ್ ಅಂಡ್ ನಾನ್ ಬಿಸ್ನೆಸ್ ಇನ್ಕಮ್ credited to profit and loss account. ಸೊ ಇದು ಎರಡು ಲೆಸ್ ಮಾಡೋದು, ಒಂದು ಅಲೌಡ್ ಎಕ್ಸ್ಪೆನ್ಸಸ್, ಇನ್ನೊಂದು ನಾನ್ ಬಿಸ್ನೆಸ್ ಇನ್ಕಮ್. ಸೊ ಅಲೌಡ್ ಎಕ್ಸ್ಪೆನ್ಸಸ್ ಎಲ್ಲಿರುತ್ತೆ ಅಂದ್ರೆ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಿದೆಯಪ್ಪ ಅಂದ್ರೆ ಅಲೌಡ್ ಎಕ್ಸ್ಪೆಂಡಿಚರ್ ಅಂದ್ರೆ ನೋಡಿ, ಅಲೌಡ್ ಡಿಪ್ರಿಸಿಯೇಷನ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಈಸ್ 34,500. ಸೊ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಒಂದು P&L ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಆಡ್ ಮಾಡಬೇಕು, ಇನ್ಅಡ್ಮಿಷಬಲ್ ಅಂತ ಟ್ರೀಟ್ ಮಾಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅಲೌಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಡಿಪ್ರಿಸಿಯೇಷನ್ 34,500 rupees ಇರ್ತಕ್ಕಂಥದ್ದು. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅದು ಅಲೌಡ್ ಎಕ್ಸ್ಪೆಂಡಿಚರ್ ನಾಟ್ ಅಲೌಡ್ ಸೋ ಫಾರ್ ಆಸ್ ಫಾರ್ IT ಅಂತ. ಸೊ 34,500 ಅನ್ನ ತಗೊಳ್ಳಿ. ಸೊ ಇನ್ಯಾವ್ದಾನ ಇದೆಯಾ ಅಂತ ಹೇಳಿದ್ರೆ ನೋಡ್ಕೊಂಬನ್ನಿ ಒನ್ ಬೈ ಒನ್. ಇನ್ಯಾವ್ದಿದ್ಯಪ್ಪ ಅಂತ ಹೇಳಿದ್ರೆ ನೋಡಿ, P&L ಅಕೌಂಟ್ ಪ್ರಕಾರ ಹೋದ್ರೆ ಒನ್ ಬೈ ಒನ್. ಸೇಲ್ಸ್ ಬಿಸ್ನೆಸ್ ಇನ್ಕಮು ಬರೋದಿಲ್ಲ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಸೊ ಅದು ಬಿಸ್ನೆಸ್ ರಿಲೇಟೆಡ್ ಇರ್ತಕ್ಕಂಥದ್ದು. ಬಟ್ ಕ್ಲೋಸಿಂಗ್ ಸ್ಟಾಕ್ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ನೋಡ್ಕೋಬೇಕು. ಕ್ಲೋಸಿಂಗ್ ಸ್ಟಾಕ್ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಈ ಒಂದು ಕ್ವಶನ್ ಅಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಕ್ಲೋಸಿಂಗ್ ಸ್ಟಾಕ್ ಇಸ್ ಆಲ್ಸೋ ವ್ಯಾಲ್ಯೂಡ್ ಅಟ್ ಅಬೋವ್ ದಿ ಕಾಸ್ಟ್ ಆಫ್ 10%. ಸೊ ಕ್ಲೋಸಿಂಗ್ ಸ್ಟಾಕ್ ನ ವ್ಯಾಲ್ಯೂ ಮಾಡೋದು ಎಬೋವ್ ದಿ 10% ಕಾಸ್ಟ್ ಆಡ್ ಮಾಡಿ ಎಬೋವ್ ವ್ಯಾಲ್ಯೂ ಮಾಡಿದಾರಂತೆ ನೋಡಿ. ದಟ್ ಈಸ್ ಓವರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಅರ್ಥ. ಸೊ ನಾನು ಆಗಲೇ ತಗೊಂಡಿದ್ದೀನಿ, ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆದ್ರೆ ನಾವು ಆಡ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆದ್ರೆ ಆಡ್ ಮಾಡ್ತೀರಾ ಅಂದ್ರೆ, ಕ್ಲೋಸಿಂಗ್ ಸ್ಟಾಕ್ ನ ಓವರ್ ವ್ಯಾಲ್ಯೂ ಮಾಡಿದ್ರೆ ನಾವು ಅದನ್ನ ಏನ್ ಮಾಡಬೇಕು ಅಂದ್ರೆ ಲೆಸ್ ಮಾಡಬೇಕು. ಸೊ ದಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದು ನಿಮಗೆ ಗೊತ್ತಿರಬೇಕು. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನ ಆಡ್ ಮಾಡಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಓವರ್ ವ್ಯಾಲ್ಯೂ ಮಾಡಿದರೆ 10%. ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ ನ ವ್ಯಾಲ್ಯೂ ಅಂದ್ರೆ 1,10,000 rupees ಇರ್ತಕ್ಕಂಥದ್ದು. ಸೊ ವ್ಯಾಲ್ಯೂ ಬಂದು 1,10,000 ಇದೆ. ಸೊ ಓವರ್ ವ್ಯಾಲ್ಯೂ ಮಾಡೋದ್ರಿಂದ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಟೋಟಲ್ ವ್ಯಾಲ್ಯೂ ಇರೋದು 1,10,000. ಸೊ ಇದನ್ನ ಓವರ್ ವ್ಯಾಲ್ಯೂ ಮಾಡಿದ್ದಾರೆ ಅಂತ ಬಂದಾಗ ಇಂಟು ಎಷ್ಟು ಓವರ್ ವ್ಯಾಲ್ಯೂ ಮಾಡಿದ್ದಾರೆ 10%. ಸೊ 10 ಡಿವೈಡೆಡ್ ಬೈ 110 ಮಾಡ್ಕೋಬೇಕು ನೀವು. ಸೊ ಈಗ ನೀವು 1,10,000 ಇಂಟು 10 ಡಿವೈಡೆಡ್ ಬೈ 110 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಬಂದು 10,000 rupees ನನಗೆ ಸಿಗುತ್ತೆ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು 10,000 rupees ನನಗೆ ಸಿಗುತ್ತೆ. ಸೊ ಹಾಗಾಗಿ 10 ನಮಗೆ ಬರುತ್ತೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್ ರಿಲೇಟೆಡ್ ಇರ್ತಕ್ಕಂಥದ್ದು. ಸೊ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ನ ಆಡ್ ಮಾಡಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೊಟ್ರೆ ಲೆಸ್ ಮಾಡಬೇಕು, ಸರಿನಾ? ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ರೆ ಲೆಸ್ ಮಾಡಿ, ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ರೆ ಆಡ್ ಮಾಡಬೇಕು. ಇದು ರಿವರ್ಸ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಡ್ ಮಾಡಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಆಡ್ ಮಾಡಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ನೀವು ಲೆಸ್ ಮಾಡಿ, ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ನ ನೀವು ಲೆಸ್ ಮಾಡಬೇಕಾಗುತ್ತೆ. ಇದು ಗೊತ್ತಿರಬೇಕು. ಸೊ ಇನ್ಯಾವ್ದಾರು ಇದೆಯಾ ಅಂತ ಹೇಳ್ಬಿಟ್ರೆ, ಈ 9 P&L ಅಕೌಂಟ್ ಅಲ್ಲಿ ಸೇಲ್ಸ್ ಆಯ್ತು, ಕ್ಲೋಸಿಂಗ್ ಸ್ಟಾಕ್ ಆಯ್ತು, ಗ್ರಾಸ್ ಪ್ರಾಫಿಟ್ ಅದು ಬಿಸ್ನೆಸ್ ಪ್ರಾಫಿಟ್ ಬರೋದಿಲ್ಲ. ಡಿವಿಡೆಂಟ್ ಆನ್ ಶೇರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಡಿವಿಡೆಂಟ್ ಗ್ರಾಸ್ 12,000 rupees ಏನಿದೆ, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ ಬರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ, ಹಾಗಾಗಿ 12,000 ಇದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಸೊ ದಟ್ ನಾನ್ ಬಿಸ್ನೆಸ್ ಇನ್ಕಮ್ ಆಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಮಾಡಬೇಕು. ಸೊ ಡಿವಿಡೆಂಟ್ ಆನ್ ಶೇರ್ಸ್ 12,000 rupees ಏನಿದೆ, ದಿಸ್ ಇಸ್ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ನಾನ್ ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ನಾವು ಲೆಸ್ ಮಾಡಬೇಕು, ಬಿಸ್ನೆಸ್ ಇನ್ಕಮ್ ಅಲ್ಲ. ಸೊ ಹಾಗಾಗಿ ಅದನ್ನ ಲೆಸ್ ಮಾಡೋಣ. ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ ಅಲ್ಲೇ ಹೇಳ್ತಾ ಇದ್ದಾರೆ, ಇದು ಹೌಸ್ ಪ್ರಾಪರ್ಟಿ ರಿಲೇಟೆಡ್ ರೆಂಟ್, HP ರಿಲೇಟೆಡ್ ರೆಂಟ್ ಅನ್ನ ತಗೊಂಡ್ಬಂದ್ಬಿಟ್ಟು ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಬಿಸ್ನೆಸ್ ಇನ್ಕಮ್ ಅಂತ. ಅದು ನಾನ್ ಬಿಸ್ನೆಸ್ ಇನ್ಕಮ್ 1,14,000. ಸೊ ಅದನ್ನು ಕೂಡ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಆಗಿರೋದ್ರಿಂದ ಸೊ ನಾವು ಅದನ್ನ ಲೆಸ್ ಮಾಡಬೇಕಾಗುತ್ತೆ. 1,14,000 rupees ಕೊಟ್ಟಿದ್ದಾರೆ.
ನೆಕ್ಸ್ಟ್ ಇನ್ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡು ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಂದಿದೆ ನೋಡಿ. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಬಂದ್ಬಿಟ್ಟಿದೆ. ದಿಸ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಬಂದಿರತಕ್ಕಂಥದ್ದು 6,000. ಸೊ ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ರೀಫಂಡ್ ಆಗಿರ್ತಕ್ಕಂಥದ್ದು. ಸೊ ಇನ್ಕಮ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ 6,000 ಏನಿದೆ ಇದು ಆಲ್ಸೋ ಇದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಲೆಸ್ ಮಾಡಬೇಕು. ನೆಕ್ಸ್ಟ್ ಇನ್ಯಾವ್ದನ್ನ ಇನ್ಕಮ್ ಇದೆಯಾ ಅಂದ್ರೆ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್ ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ 1,10,000. ಸೊ ಹಾಗಾಗಿ ಇದು ಬಿಸ್ನೆಸ್ ಇನ್ಕಮ್ ಅಲ್ಲ. ಸೊ ಬಿಸ್ನೆಸ್ ಇನ್ಕಮ್ ಅಲ್ಲ ಅಂತ ಹೇಳಿದ್ರೆ ನಾವು ಲೆಸ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ 1,10,000 ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಯಾವುದಾದ್ರು ಇದೆಯಾ ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನ ನೋಡ್ತಾ ಹೋದ್ರೆ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಆಗಿದೆಯಂತೆ. ನೋಡಿ, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಆಗಿದೆ ಅಂದ್ರೆ ಅದು ಬಿಸ್ನೆಸ್ ಇನ್ಕಮ್. ಬ್ಯಾಡ್ ಡೆಟ್ಸ್ ಬರಲ್ಲ ಅಂದ್ಕೊಂಡಿದ್ದೆ, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಆಗಿದೆ, ಬಿಸ್ನೆಸ್ ಇನ್ಕಮ್ ಇಗ್ನೋರ್ ಮಾಡಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ ನೋಡಿ. ಮಿಷಿನರೀಸ್ ಅನ್ ಅಸೆಟ್, ಪ್ರಾಫಿಟ್ ಕ್ಯಾಪಿಟಲ್ ಅಸೆಟ್ ಅನ್ನ ಸೇಲ್ ಮಾಡಿದಾಗ ಬಂದಿರತಕ್ಕಂಥ ಇನ್ಕಮ್. ಸೊ ಇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ, 1,90,000. ಸೊ ಕ್ಯಾಪಿಟಲ್ ಗೈನ್ ಅಲ್ಲಿ ಇರೋ ಇನ್ಕಮ್ ನ ಬಿಸ್ನೆಸ್ ಅಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಇದನ್ನ ನಾವು ಲೆಸ್ ಮಾಡ್ಕೋಬೇಕು, ಯಾಕೆಂದ್ರೆ ಅದು ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ ಅಲ್ಲ, ಕ್ಯಾಪಿಟಲ್ ಗೈನ್ ರಿಲೇಟೆಡ್ ಇನ್ಕಮ್. ಸೊ ಹಾಗಾಗಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷಿನರಿ ಏನಿದೆ, ಸೊ 1,90,000 ಇದು ನಾನ್ ಬಿಸ್ನೆಸ್ ಇನ್ಕಮ್ ಅಂದ್ರೆ ಕ್ಯಾಪಿಟಲ್ ಗೈನ್ ರಿಲೇಟೆಡ್ ಇನ್ಕಮ್. ಹಾಗಾಗಿ ನಾನ್ ಬಿಸ್ನೆಸ್ ಆಗುತ್ತೆ, ಡಿಡಕ್ಟ್ ಮಾಡಬೇಕು. ಸರಿನಾ? ಸೊ ಈ ಬಿಸ್ನೆಸ್ ಇನ್ಕಮ್ ಇನ್ಯಾವುದನ್ನು ಇದೆಯಾ ಅಂತ ಹೇಳಿದ್ರೆ ನೋಡಿ, ಮಿಸಲೇನಿಯಸ್ ಇನ್ಕಮ್ ಅಂತ ಕೊಟ್ಟಿದ್ದಾನೆ. ದಟ್ ಇಸ್ ನಥಿಂಗ್ ಬಟ್ ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ ಅಂತಾನೆ ಅರ್ಥ. ಯಾವುದೋ ಬೇರೆ ಯಾವುದೋ ಅದರ್ ಇನ್ಕಮ್ ಬಂದಿರುತ್ತೆ ಅಂತ ಅರ್ಥ. ಸೊ ಇನ್ಯಾವ್ದಾರು ಇನ್ಕಮ್ ಇದೆಯಾ ಅಂತ ಹೇಳಿದ್ರೆ ಇನ್ಯಾವುದು ಕ್ರೆಡಿಟ್ ಸೈಡ್ ಇನ್ಕಮ್ ಇಲ್ಲ. ಯಾವ್ದನ್ನ ಅಡ್ಜಸ್ಟ್ಮೆಂಟ್ ಅನ್ನ ತಗೊಳ್ದಲೆ ಬಿಟ್ಟಿದೀವ ಅಂತ ಹೇಳಿದ್ರೆ ನೋಡಿ, 6 ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಆಲ್ರೆಡಿ ನಾವು ರೆಕಾರ್ಡ್ ಮಾಡಿದೀವಿ. ಇನ್ ಯಾವುದೇ ಅಡ್ಜಸ್ಟ್ಮೆಂಟ್ ಕೂಡ ಬಿಟ್ಟಿಲ್ಲ. ಯಾವ ಎಕ್ಸ್ಪೆನ್ಸಸ್ ಅನ್ನು ಕೂಡ ನಾವು ಇಲ್ಲಿ ಇಗ್ನೋರ್ ಮಾಡಿಲ್ಲ, ಬಿಟ್ಟಿಲ್ಲ. ಅಂದ್ರೆ ಎಲ್ಲದನ್ನು ಕೂಡ ನಾವು ಒಂದ್ಸಲಿ ತಗೊಂಡಿದೀವಿ. ಸೊ ಇನ್ಯಾವುದು ಇಲ್ಲ. ಸೊ ಯಾವುದು ಇಲ್ಲ ಅಂದ್ರೆ ನೀವೇನ್ ಮಾಡಿ ಅಂದ್ರೆ ಡೈರೆಕ್ಟ್ ಆಗಿ ಇವಾಗ ಸೊ ಈ ಎಲ್ಲಾ ಎಕ್ಸ್ಪೆನ್ಸಸ್ ಅನ್ನ, ಈ ಎಲ್ಲ ಅಲೌಡ್ ಎಕ್ಸ್ಪೆನ್ಸಸ್ ಮತ್ತೆ ನಾನ್ ಬಿಸ್ನೆಸ್ ಇನ್ಕಮ್ ಅನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡು ಲೆಸ್ ಮಾಡ್ತೀನಂದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ಮಾಡ್ಕೊಂಡ್ರೆ ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಟೋಟಲ್ 4,76,500 rupees ನಿಮಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ 7,56,527 ಅಲ್ಲಿ 4,76,500 ಅನ್ನ ಮೈನಸ್ ಮಾಡಿ. 7,56,527 ಅಲ್ಲಿ ಸೊ ಮೈನಸ್ 4,76,500 ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದ್ರೆ 2,80,027 rupees ನಿಮಗೆ ಸಿಗುತ್ತೆ. ಸೊ ಇದನ್ನ ನೀವೇನಂತ ಟ್ರೀಟ್ ಮಾಡ್ತೀರಾ ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ತಗೋಬೇಕು. ದಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಇದನ್ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಈಗ ಈ ಗ್ರಾಸ್ ಟೋಟಲ್ ಇನ್ಕಮ್ ಏನ್ ಬಂತು, ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಡಿಡಕ್ಷನ್ಸ್ ಇದೆ. ಡಿಡಕ್ಷನ್ಸ್ ಅಂಡರ್ ಅಂಡರ್ ಸೆಕ್ಷನ್ 80GGA, ಅಂಡರ್ ಸೆಕ್ಷನ್ 80GGA ನಲ್ಲಿ ಒಂದು ಡಿಡಕ್ಷನ್ಸ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ಅವರು ಏನ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ 8,000 ಟುವರ್ಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗೆ ಸೈಂಟಿಫಿಕ್ ರಿಸರ್ಚ್ ಅನ್ನ ಕ್ಯಾರಿ ಮಾಡಲಿಕ್ಕೆ ಏನು 8,000 rupees ಸ್ಪೆಂಡ್ ಮಾಡಿದ್ದಾರೆ. ಇಟ್ ಈಸ್ ಕಾಂಟ್ರಿಬ್ಯೂಷನ್ ಟು ರಿಸರ್ಚ್ ಸೆಂಟರ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಅಂಡರ್ ಸೆಕ್ಷನ್ 80GGA ಪ್ರಕಾರ 100% ಡಿಡಕ್ಷನ್ಸ್ ಅನ್ನ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಇದರಲ್ಲಿ ಏನ್ ಮಾಡಿ ಅಂದ್ರೆ ಲೆಸ್ ಕಾಂಟ್ರಿಬ್ಯೂಷನ್ ಫಾರ್ ರಿಸರ್ಚ್ ಸೆಂಟರ್ ಎಷ್ಟು% ಅಪ್ಪರ್ ಡಿಡಕ್ಷನ್ಸ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಅಂಡರ್ ಸೆಕ್ಷನ್ 80GGA ಕಾಂಟ್ರಿಬ್ಯೂಷನ್ ಟು ರಿಸರ್ಚ್ ಸೆಂಟರ್ಗೆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ 100% ಡಿಡಕ್ಷನ್ಸ್ ಅನ್ನ ಕೊಡಬೇಕು. ಅಂದ್ರೆ ಇಲ್ಲಿ ರಿಸರ್ಚ್ ಸೆಂಟರ್ಗೆ ಎಷ್ಟು ಸ್ಪೆಂಡ್ ಮಾಡಿದ್ರು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಅಂದ್ರೆ 8,000 rupees. ಏನು 8,000 rupees ರಿಸರ್ಚ್ ಸೆಂಟರ್ಗೆ ಕೊಟ್ಟಿದಾರಲ್ಲಪ್ಪ, ಸೊ ಇದು ರಿಸರ್ಚ್ ಸೆಂಟರ್ಗೆ ಕೊಟ್ಟಿರೋದು ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಏನಿದೆ ದಟ್ ಈಸ್ ರಿಸರ್ಚ್ ಸೆಂಟರ್ಗೆ ಕಾಂಟ್ರಿಬ್ಯೂಷನ್ ಮಾಡೋದು ಡೊನೇಷನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಂಡರ್ ಸೆಕ್ಷನ್ GGA ಪ್ರಕಾರ 8,000 ಎಂಟೈರ್ ಅಮೌಂಟ್ ಏನಪ್ಪಾ ಅಂತ ಹೇಳಿದ್ರೆ ಎಲಿಜಿಬಲ್ ಫಾರ್ ಡಿಡಕ್ಷನ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಸೊ 8,000 ಎಲಿಜಿಬಲ್ ಫಾರ್ ಡಿಡಕ್ಷನ್. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ 2,80,027 rupees ಅಲ್ಲಿ ಮೈನಸ್ 8,000 rupees ಅನ್ನ ನೀವು ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಅಮೌಂಟು
2,72,027 ಬರುತ್ತೆ. ಸೊ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಈ ತರ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಒಂದು ಕ್ವಶನ್, ಜಾಸ್ತಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಬಟ್ ಅದು ಈಸಿಯಾಗಿ ನೀವು ಕರೆಕ್ಟಾಗಿ ಪಾಯಿಂಟ್ ಬೈ ಪಾಯಿಂಟ್ ನೀವು ಹೋದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ 1 by 1 ಪಾಯಿಂಟ್ ವೈಸ್ ತಗೊಂಡೋಗಿ ಐಟಮ್ಸ್ ವೈಸ್ ಏನಿದೆ ಅದಕ್ಕೆ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದಾರಾ ಕೊಟ್ಟಿಲ್ವಾ ನೋಡ್ಕೊಂಡು ತಗೊಳ್ತಾ ಹೋಗಿ. ಸೊ ನನ್ನ ಪ್ರಕಾರ ನೀವು ಇಲ್ಲಿ ಕನ್ಫ್ಯೂಷನ್ ಆಗ್ತೀರಾ ಅಂದರೆ ಓಪನಿಂಗ್ ಸ್ಟಾಕಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಜೊತೆಗೆ ಈಗ ಏನು ಸೈಂಟಿಫಿಕ್ ರಿಸರ್ಚ್ ರಿಲೇಟೆಡ್ ಏನು ಸ್ಪೆಂಡ್ ಮಾಡಿದ್ದಾನೆ ಸೊ ಅದೊಂದು ನೀವು ಕನ್ಫ್ಯೂಷನ್ ಆಗ್ಬೋದು. ಬೇಕಾದ್ರೆ ನೀವು ಅದನ್ನ 8,000 ಇಗ್ನೋರ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್, ಅಲ್ಲೊಂದು ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೋದು. ಸೊ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ವಶನ್ಸಲ್ಲಿ ಈ ಥರ ಕ್ವಶನು ಎಕ್ಸಾಮಲ್ಲಿ ಏನಾದರೂ ಬಂದರೆ ಸೊ ಹೀಗೆ ನೀವು ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸು. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಸೊ ಅಥವಾ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ಏನಾದರೂ ಸಜೆಷನ್ಸ್ ಕೊಡ್ತೀರಾ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಪ್ಪದೇ ಹೇಳಿ. ಥ್ಯಾಂಕ್ ಯು.